ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನಿವತ್ತು ನಿಮ್ಮ ಜೊತೆ ನನ್ನ ಯುಗಾದಿ ಹಬ್ಬದ ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪ ಇದು ಇಷ್ಟೊಂದು ಲೇಟಾಗಿ ಹಬ್ಬದ ಲಾಗ್ನ ಶೇರ್ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರೆ, ಏನಕ್ಕೆ ಲೇಟ್ ಆಯಿತು, ಏನಕ್ಕೆ ಇಷ್ಟು ದಿನ ವೀಡಿಯೋಸ್ ಹಾಕಲಿಲ್ಲ ಅಂತಲೇ ಹೇಳ್ತೀನಿ. ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಎದ್ಬಿಟ್ಟು ಹೊರಗಡೆ ಎಲ್ಲ ತೊಳೆದು ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ಉಮೇಶ್ ತೋರಣನ ಸಹ ಕಟ್ಟಿದ್ರು. ನಂತರ ನಾನಿಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ನನಗೆ ಹೇಗೆ ಅಂತ ಅಂದರೆ ಬೆಳಗ್ಗೆನೇ ಪೂಜೆ ಮಾಡ್ತೀವಿ ಅಂತ ಅಂದಾಗ ಒಂದು 10 ಗಂಟೆ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಡ್ಬೇಕು, ಇಲ್ಲಾಂದರೆ ಸಂಜೆ ಮಾಡಬೇಕು. ಸಾಮಾನ್ಯವಾಗಿ ಹಬ್ಬಗಳಲ್ಲಿ ಹೇಗೆ ಅಂತಂದರೆ ಬೆಳಗ್ಗೆನೇ ಪೂಜೆ ಮಾಡಿದರೆ ಅದು ನೋಡೋದಕ್ಕೇ ಚೆನ್ನಾಗಿರುತ್ತೆ. ಹಾಗಾಗಿ ಬೆಳಗ್ಗೆನೇ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಗ ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಮನೆ ಕಸ ಎಲ್ಲ ಗುಡಿಸ್ಕೊಟ್ಟು ಉಮೇಶ್ ಮನೆ ಒರೆಸ್ಕೊಟ್ರು. ಹೋಗು ನೀನು ಪೂಜೆ ಮಾಡ್ಕೊ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಇಷ್ಟು ದಿನ ವೀಡಿಯೋ ಹಾಕಿರಲಿಲ್ಲ ಅಂತಂದರೆ ನನ್ನ ಮಗಂಗೆ ಸ್ವಲ್ಪ ಹುಷಾರಿರಲಿಲ್ಲ. ಅವನಿಗೆ ಯೂರಿನ್ ಇನ್ಫೆಕ್ಷನ್ ಆಗಿತ್ತು. ಯೂರಿನ್ ಇನ್ಫೆಕ್ಷನ್ ಆದರೆ ಗೊತ್ತಲ್ವ, ಬೇಗ ಹುಷಾರಾಗೋದಿಲ್ಲ. ಮತ್ತು ಅವನು ಅಷ್ಟೇ ತುಂಬ ಕ್ರ್ಯಾಂಕಿ ಆಗಿದ್ದ. ಮಕ್ಳಿಗೆ ಹುಷಾರಿಲ್ಲ ಅಂತ ಅಂದಾಗ ಬೇರೆ ಎಲ್ಲೂ ಗಮನ ಹೋಗಲ್ಲ. ಆ ಮಕ್ಕಳು ಫಸ್ಟ್ ಹುಷಾರಾದರೆ ಸಾಕಪ್ಪ ಅನ್ನೋ ರೀತಿ ಅನಿಸುತ್ತೆ. ಅದರಲ್ಲೂ ಯೂರಿನ್ ಇನ್ಫೆಕ್ಷನ್ ಆಗಿದ್ದರಿಂದ ಅವನು ವಾಶ್ರೂಮ್ಗೆಲ್ಲ ಹೋದರೆ ಸಾಕಿತ್ತಪ್ಪ ಆಗಲ್ಲ ಅಮ್ಮ ಆಗಲ್ಲ ಅಂತ ಹೇಳ್ಬಿಟ್ಟು ಕಿರುಚ್ಕೊಳ್ಳೋನು. ಹಾಗಾಗಿ ಸುಮಾರು ಒಂದು 15 ಡೇಸೇ ತೊಗೊಳ್ತು ಅಂತ ಅನಿಸುತ್ತೆ ಅವನಿಗೆ ಕ್ಯೂರ್ ಆಗೋದಕ್ಕೆ. ಹಾಗಾಗಿ ಅವನು ನೀಟಾಗಿ ಹುಷಾರಾಗೋವರೆಗೂ ಯಾವ ವೀಡಿಯೋನು ಬೇಡ ಯಪ್ಪ, ಏನು ಬೇಡ ಅಂತ ಹೇಳ್ಬಿಟ್ಟು ಫುಲ್ ಅವನು ನೋಡ್ಕೊಳ್ಳೋದ್ರಲ್ಲೇ ಇದ್ದೆ. ಇನ್ಫೆಕ್ಷನ್ ಇದ್ದಿದ್ದರಿಂದ ಅವನಿಗೆ ಜ್ವರನೂ ಅಷ್ಟೇ ತುಂಬ ಜ್ವರ ಬರ್ತಾಯಿತ್ತು. 103, 104 ಈ ರೀತಿ ಜ್ವರ ಬರ್ತಾಯಿತ್ತು. ಏನೇ ಮೆಡಿಸಿನ್ ಕೊಟ್ಟರು 1-2 ಅವರ್ಸ್ ಕಡಿಮೆ ಆಗೋದು, ಮತ್ತೆ ಜ್ವರ ಹಾಗೆ ಬರ್ತಾಯಿತ್ತು. ಇನ್ನು ಮಕ್ಕಳಿಗೆ ಹುಷಾರಿಲ್ಲ ಅಂತಂದರೆ ಗೊತ್ತಲ್ವ, ನಮಗೂ ಕೂಡ ನಿದ್ರೆ ಬರೋದಿಲ್ಲ. ಯಾವಾಗಲೂ ಅಷ್ಟೇ ಜ್ವರ ಕಡಿಮೆ ಆಯಿತಾ ಅಂತ ನೋಡೋದು, ಇದೇ ರೀತಿ ಆಗ್ತಾಯಿತ್ತು. ಇನ್ನು ಊಟ ತಿಂಡಿನೂ ಅಷ್ಟೇ. ಅವನು ಮುಂಚೆ ಎಲ್ಲ ಹೇಗೆ ಅಂತ ಅಂದರೆ ಸ್ವಲ್ಪ ಹುಷಾರಿಲ್ಲ ಅಂದ್ರೂ ಒಂದು ಸ್ವಲ್ಪ ಫೀವರ್ ಕಡಿಮೆ ಆದಾಗಲಾದ್ರೂ ಸ್ವಲ್ಪ ಊಟ ತಿಂಡಿ ತಿಂತಾಯಿದ್ದ. ಬಟ್ ಈ ಟೈಮ್ ಏನಾಯಿತು ಅಂತಂದರೆ ಕಂಪ್ಲೀಟಾಗಿ ಅವನು ಊಟ ತಿಂಡಿ ತಿನ್ನೋದನ್ನೇ ಬಿಟ್ಬಿಟ್ಟ. ಅದ್ರ ಜೊತೆಗೆ ಏನಂತ ಅಂದರೆ ನೀರು ಕುಡಿದ್ರೂ ಸಹ ವಾಮಿಟ್ ಆಗ್ತಾಯಿತ್ತು. ಒಂದು 5 ಡೇಸ್ ಅಂತೂ ತುಂಬಾ ಕಷ್ಟ ಆಯಿತು. ಆಮೇಲೆ ಸ್ಲೋ ಆಗಿ ಕಡಿಮೆ ಆಗ್ತಾ ಬಂತು. ಜ್ವರ ಕಡಿಮೆ ಆಯಿತು, ಬಟ್ ಯೂರಿನ್ ಇನ್ಫೆಕ್ಷನ್ ಆಗೇ ಇತ್ತು. ಸುಮಾರು ಒಂದು 15 ಡೇಸ್ ತೊಗೊಳ್ತು ಅವನಿಗೆ ಕಂಪ್ಲೀಟಾಗಿ ಹುಷಾರಾಗೋದಕ್ಕೆ. ಇನ್ನು ಹಬ್ಬ ಬಂದುಬಿಟ್ಟು ಮಂಗಳವಾರ ಇತ್ತು. ಮಂಗಳವಾರ ಇನ್ನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದಕ್ಕಾಗೋದಿಲ್ಲ, ತುಂಬ ಲೇಟ್ ಆಗುತ್ತೆ ಅಂತ ಗೊತ್ತಿತ್ತಲ್ಲ. ಹಾಗಾಗಿ ಸೋಮವಾರ ಮಾಡೋಣ ಅಂದ್ಕೊಂಡೆ. ಆಮೇಲೆ ಮತ್ತೆ ಕ್ಯಾಲೆಂಡ್ರ್ ನೋಡಿದಾಗ ಸೋಮವಾರ ಅಮಾವಾಸ್ಯೆ ಇತ್ತು. ಸೊ ಮತ್ತೆ ಅಮಾವಾಸ್ಯೆ ದಿನನೂ ಕ್ಲೀನ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಭಾನುವಾರನೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಸಾಮಾನುಗಳನ್ನೆಲ್ಲ ತೊಳೆದು ಇಟ್ಟಿದ್ದೆ. ಆ ರೀತಿ ತೊಳೆದಿಟ್ಟಿದ್ದು ನಮಗೆ ಒಂದು ಎಲ್ಪೆ ಆಯಿತು. ಮತ್ತೆ ಏನಂತಂದರೆ ಸೋಮವಾರ ನಾವು ಹಾಸ್ಪಿಟಲ್ಗೆ ಹೋಗಬೇಕಿತ್ತು. ಇನ್ನು ಹಾಸ್ಪಿಟಲ್ಗೆ ಹೋದರೆ ಗೊತ್ತಲ್ವ ಹೇಗಿನು ಅಂತ ಹೇಳ್ಬಿಟ್ಟು ಸ್ಕ್ಯಾನಿಂಗು, ಎಕ್ಸ್ರೇ, ಅದು ಇದು ಏನೇನೋ ಚೆಕಪ್ಗಳು ಅಂತ ಮಾಡ್ತಾರೆ. 1 ಡೇ ಫುಲ್ ನಮಗೆ ಅಲ್ಲೇ ಹೋಯ್ತು. ನಾನು ಅದೇ ಅಂದ್ಕೊಂಡೆ, ಸಂಡೇನೇ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದು ಸರಿ ಹೋಯ್ತು ಅಂತ ಹೇಳ್ಬಿಟ್ಟು. ಇನ್ನು ಉಮೇಶ್ ಮುದ್ದುಗೆ ಸ್ನಾನ ಮಾಡಿಸಿ ಅವರು ಕೂಡ ಸ್ನಾನ ಮಾಡ್ಕೊಬರ್ತೀವಿ ಅಂತ ಹೋದರು. ಅಷ್ಟರಲ್ಲಿ ನಾನು ದೇವ್ರ ಮನೆಯೆಲ್ಲೂ ಜೋಡಿಸ್ಕೊಂಡು ದೀಪ ಎಲ್ಲ ಹಚ್ಚಿಬಿಡೋಣ. ಅಷ್ಟರಲ್ಲಿ ಅವ್ರು ಬಂದಮೇಲೆ ಮತ್ತೆ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡೆ. ಅಷ್ಟರಲ್ಲಿ ಅವರೂ ಸ್ನಾನ ಮಾಡ್ಕೊಂಬಂದರು. ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸಾಮಾನ್ಯವಾಗಿ ಹಬ್ಬಗಳಲ್ಲಿ ಹಬ್ಬದ ಊಟಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆನ ನಾವು ಪೂಜೆಗೆ ಕೊಡೋದು. ಫಸ್ಟ್ ಪೂಜೆ ಒಂದಾಗಿಬಿಟ್ರೆ ಮನೆಯಲ್ಲಿ ಎಲ್ರಿಗೂ ಮನಸ್ಸಿಗೆ ಏನೋ ಒಂದು ರೀತಿ ನೆಮ್ಮದಿ. ಮನೆಯಲ್ಲೂ ಕೂಡ ಅಷ್ಟೇ, ಮನೆ ಏನೋ ಒಂದು ರೀತಿ ಕಳೆಯಾಗಿ ಕಾಣ್ತಾ ಇರುತ್ತೆ. ಪ್ರತಿದಿನವೂ ಅಷ್ಟೇ, ಡೈಲಿ ನಾವು ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯಲ್ಲಿ ದೀಪ ಹಚ್ಚಿದ್ರೆ ಮನೇನ ನೋಡೋದಕ್ಕೆ ಒಂದು ರೀತಿ ಖುಷಿ ಆಗ್ತಾ ಇರುತ್ತೆ, ಏನೋ ಒಂದು ರೀತಿ ಪಾಸಿಟಿವ್ ಫೀಲ್ ಇರುತ್ತೆ. ಒಂದು ದಿನ ಏನಾದರೂ ಮನೆಯಲ್ಲಿ ದೀಪ ಹಚ್ಚಿಲ್ಲ, ಪೂಜೆ ಮಾಡಿಲ್ಲ ಅಂತಂದರೆ ನಾವು ಮನೆ ಎಷ್ಟೇ ಕ್ಲೀನಾಗಿ ಇಟ್ಕೊಂಡ್ರು ನನಗೇನು ಅನ್ನಿಸ್ತಾ ಇದೆ ಅಂತ ಅನಿಸುತ್ತೆ ಅಂದರೆ ಇವತ್ತೇನೋ ಮಿಸ್ ಆಗಿದೆ ಮನೆಯಲ್ಲಿ ಅಂತ ಫೀಲ್ ಆಗ್ತಾ ಇರುತ್ತೆ. ಅಪ್ಪ ಮಗ ಇಬ್ಬರೂ ಸ್ನಾನ ಮುಗಿಸಿ ಪೂಜೆ ಮಾಡೋದಕ್ಕೆ ಅಂತ ಬಂದರು. ಮುದ್ದು ಯಾಕೋ ಬೆಳಗ್ಗೆಯಿಂದ ಅಂತೂ ತುಂಬಾ ಕ್ರ್ಯಾಂಕಿ ಆಗಿದ್ದ. ಅದರಲ್ಲೂ ಏನಂತಂದರೆ ಜೀನ್ಸ್ ಪ್ಯಾಂಟೇ ಹಾಕ್ಕೊಳ್ತೀನಿ ಅಂತ ಹಠ ಮಾಡ್ತಾಯಿದ್ದ. ನಾವು ಯೂರಿನ್ ಇನ್ಫೆಕ್ಷನ್ ಬೇರೆ ಇದ್ರಿಂದ ಬೇಡಪ್ಪ ಯಾವುದಾದ್ರೂ ಒಂದು ಕಾಟನ್ ಪ್ಯಾಂಟ್ ಹಾಕೋ, ಇಲ್ಲ ಕಾಟನ್ ಶಾರ್ಟ್ಸ್ ಹಾಕೋ ಅಂತ ಅಂದರೆ ಇಲ್ಲ ಅದೇ ಬೇಕು ಅಂತ ಹಠ ಮಾಡಿಕೊಂಡು ಜೀನ್ಸ್ ಪ್ಯಾಂಟೇ ಹಾಕ್ಕೊಂಡ. ಮತ್ತು ಅವನು ಯಾವಾಗಲೂ ಏನಂತಂದರೆ ನಾನೇನಾದರೂ ಪೂಜೆ ಮಾಡ್ತಾಯಿದ್ರೆ ಬರ್ತಾನೆ, ಅವನು ಬಂದುಬಿಟ್ಟು ಶ್ಲೋಕಗಳು ಹೇಳೋದು, ಊದ್ಬತ್ತಿ ಇಟ್ಕೊಂಡು ಪೂಜೆ ಮಾಡೋದು ಎಲ್ಲ ಮಾಡ್ತಾನೆ. ಬಟ್ ಇವತ್ತು ಪೂಜೆ ಮಾಡು ಅಂದ್ರೂ ಅವ್ನು ಮಾಡೋದಕ್ಕೆ ರೆಡಿ ಇರಲಿಲ್ಲ. ಹುಷಾರಿಲ್ಲ ಅಂದಾಗ ಸಾಮಾನ್ಯವಾಗಿ ಮಕ್ಳುಗಳು ಇದೇ ರೀತಿ ತುಂಬಾ ಕ್ರ್ಯಾಂಕಿ ಆಗಿರ್ತಾರೆ. ಹಾಗಾಗಿ ನಾನು ಅಷ್ಟೇ ಕೋಪ ಮಾಡ್ಕೊಂಡು ಅವನಿಗೆ ಏನೂ ಹೇಳೋದಕ್ಕೆ ಹೋಗ್ತಾ ಇರಲಿಲ್ಲ. ಆದಷ್ಟು ಸಮಾಧಾನದಿಂದನೇ ಹೇಳ್ತಾ ಇದ್ದೆ. ಪೂಜೆ ಎಲ್ಲ ಮುಗಿಸಿ ಉಮೇಶ್ ಇವಾಗ ಬೆಲ್ಬೇವು ಕೊಡ್ತಾಯಿದ್ರು ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು. ಮುದ್ದು ಅವನು ಹೇಗೆ ಅಂತ ಅಂದರೆ ಕೆಲವೊಂದೊಂದು ಫುಡ್ಗಳನ್ನು ಏನಾದರೂ ಅವನಿಗೆ ನೋಡಿ ಇಷ್ಟ ಆದರೆ ಮಾತ್ರ ತಿಂತಾನೆ, ಇಲ್ಲಾಂದರೆ ತಿನ್ನೋದಿಲ್ಲ. ಇದೇನು ಅಂತ ಕೇಳಿದ, ಬೆಲ್ಬೇವು ತಿನ್ನಬೇಕು, ಸ್ವೀಟಾಗಿರುತ್ತೆ ಅಂದರೆ ಏನು ಮಾಡಿದ್ರು ಅವನು ಬಾಯಿ ಬಿಡೋದಕ್ಕೆ ರೆಡಿ ಇಲ್ಲ. ನಾನು ತಿನ್ನಲ್ಲ ಅಂತ ಹಠ ಮಾಡ್ತಾಯಿದ್ದೆ.
ಇಲ್ಲಿ ಉಮೇಶ್ ಕೂಡ ತಿಂದು ತೋರಿಸ್ತಾ ಇದ್ರು, ನೋಡು ನಾನು ತಿಂತಾಯಿದ್ದೀನಿ, ಸ್ವೀಟ್ ಆಗಿದೆ, ಏನಿಲ್ಲ ಚೆನ್ನಾಗಿದೆ, ಸ್ವಲ್ಪ ತಿನ್ನು ಅಂತ ಹೇಳ್ಬಿಟ್ಟು ಬರೀ ಒಂದು ಸ್ವಲ್ಪ ಬೆಲ್ಲ ಕೊಡೋಣ ಅಂತ ಹೋದ್ರೂ ಅವ್ನು ಬಾಯೇ ಬಿಡ್ತಾ ಇರಲಿಲ್ಲ. ಫೈನಲಿ ಏನಾದರೂ ಮಾಡಿ ತಿನ್ನಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಉಮೇಶ್ ತಿನ್ನಿಸ್ತಾಯಿದ್ರು. ನೋಡಿ ಬೇಡ ಅಂತ ಹೇಳ್ಬಿಟ್ಟು ಎದ್ದು ಆಚೆ ಹೋಗ್ತಾ ಇದ್ದಾನೆ, ಆದರೂ ಉಮೇಶ್ ಬಿಡಲಿಲ್ಲ. ಆಚೆನೇ ಹೋಗ್ಬಿಟ್ಟು ಒಂದೇ ಒಂದು ಚೂರು ಬಾಯಲ್ಲಿಟ್ರು. ಅಷ್ಟಕ್ಕೆ ಎಷ್ಟು ಕೋಪ ಮಾಡ್ಕೊಂಡ ಅಂತ ಅಂದರೆ, ಅವನಿಗೆ ಬೇಡ ಅಂತ ಅಂದಿದ್ದನ್ನು ನಾವು ಮಾಡೋ ಆಗಿಲ್ಲ, ಸುಮ್ಮನೆ ಆಗಿಬಿಡ್ಬೇಕು. ಅದನ್ನೇನಾದರೂ ಮತ್ತೆ ಮಾಡಿಬಿಟ್ರೆ ಅವನಿಗೆ ಸಿಕ್ಕಾಬಟ್ಟೆ ಕೋಪ ಬರುತ್ತೆ. ತಿನ್ನಿಸ್ತಿದ್ರಲ್ಲ ಬೇಡ ಅಂದ್ರೂ ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ಇವಾಗ ಹೋಗ್ಬಿಟ್ಟು ಅವ್ರ ಪಪ್ಪುಗೆಲ್ಲ ಹೊಡಿತಾ ಇದ್ದ. ಜೊತೆಗೆ ಬಂದುಬಿಟ್ಟು ನನಗೆ ಬೇರೆ ಕಂಪ್ಲೇಂಟ್ ಇಡ್ತಾ ಇದ್ದ, ಅಮ್ಮಮ್ಮ ನೋಡಿ ಪಪ್ಪ ಬೇಡ ಅಂದರೂ ತಿನ್ನಿಸ್ತಾರೆ, ಪಪ್ಪ ಬ್ಯಾಡು, ಹೇಳಿದ ಮಾತೇ ಕೇಳಲ್ಲ ಅವರು ಅಂತ ಏನೇನೋ ಕಂಪ್ಲೇಂಟ್ಗಳನ್ನು ಹೇಳ್ತಾ ಇದ್ದ. ನಾನೇನಾದರೂ ಅವನನ್ನು ಬೈದರೆ ಹೋಗ್ಬಿಟ್ಟು ಅವ್ರ ಪಪ್ಪನ ಕಂಪ್ಲೇಂಟ್ ಇಡ್ತಾನೆ, ಅವ್ರ ಪಪ್ಪ ಏನಾದರೂ ಬೈದರೆ ಬಂದುಬಿಟ್ಟು ನನಗೆ ಕಂಪ್ಲೇಂಟ್ ಇಡ್ತಾನೆ. ಇದು ಕಾಮನ್ ಅವನಲ್ಲಿ. ನಾನು ಓಕೆ ಅಂತ ಹೇಳ್ಬಿಟ್ಟು ಏನೇನೋ ಸಮಾಧಾನ ಮಾಡಿ ಸ್ವಲ್ಪ ನೀರೆಲ್ಲ ಕೊಟ್ಟು ಕುಡಿ ಅಂತ ಹೇಳ್ಬಿಟ್ಟು, ಆದ್ರೂ ಸುಮ್ಮನೆ ಇರ್ತಾನೆ ಇರಲಿಲ್ಲ, ಅಳುತ್ತಾನೆ ಇದ್ದ. ಇವಾಗಲೂ ನೋಡಿ ಮತ್ತೆ ತಿನ್ನಿಸ್ತಾರೆ ಅಂತ ಹೇಳ್ಬಿಟ್ಟು ರಿಮೋಟ್ ಮುಚ್ಕೊಳ್ತಾ ಇದ್ದಾನೆ. ನಾನು ಮತ್ತೆ ಒನ್ ಅವರೇ ಆಯಿತು ಅವನೊಂದು ಸಮಾಧಾನ ಮಾಡೋಷ್ಟರಲ್ಲಿ ಎತ್ಕೊಂಡು ಏನೇನೋ ಹೇಳ್ಕೊಂಡು ಸಮಾಧಾನ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡೋಣ ಅಂತ ಹೋದೆ. ನೋಡಿ ಅವನಿಗೆ ಇನ್ನೂ ಕೋಪ ಕಡಿಮೆನೇ ಆಗಿಲ್ಲ, ಹೋಗಿ ಅವ್ರ ಪಪ್ಪಂಗೆ ಹೊಡಿತಾ ಇದ್ದಾನೆ. ಅದೇನೋ ಗೊತ್ತಿಲ್ಲ, ಇತ್ತೀಚೆಗೆ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಳ್ತಾನೆ, ಏನಾದರೂ ಒಂದು ಆಗಿಲ್ಲ ಕೋಪ ಮಾಡ್ಕೊಂಡು ಕಿರ್ಚೋದು ಈ ರೀತಿ ಎಲ್ಲ ಮಾಡ್ತಾನೆ. ಬಟ್ ಅವನ ಜೊತೆ ಕಿರ್ಚಿದಾಗ ಮಕ್ಳು ಏನು ಮಾಡ್ತಾರೆ, ಅದನ್ನ ಇನ್ನೂ ಜಾಸ್ತಿ ಮಾಡ್ತಾರೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಕಿರ್ಚೋಗಿ ಸಮಾಧಾನವಾಗಿ ಏನೂ ಮಾತಾಡೋದಕ್ಕೆ ಹೋಗಿಲ್ಲ, ಸುಮ್ಮನೆ ಇರ್ತೀನಿ. ಆಮೇಲೆ ಕೂರಿಸ್ಕೊಂಡು ಸಮಾಧಾನವಾಗಿ ಇಡ್ತೀನಿ. ಇನ್ನು ಅವನಿಗೆ ನೈಸ್ ಮಾಡಿ ಮುದ್ದು ಮಾಡಿ ಸಮಾಧಾನ ಮಾಡಿ ಅಡುಗೆ ಮಾಡೋಣ ಅಂತ ಬಂದೆ. ಅಡುಗೆಗೂ ಅಷ್ಟೇ ಉಮೇಶ್ ಕೂಡ ಹೆಲ್ಪ್ ಮಾಡ್ತಾರೆ. ಯಾವಾಗಲೂ ಏನು ಬಂದುಬಿಟ್ಟು ಹೆಲ್ಪ್ ಮಾಡೋದಿಲ್ಲ. ಈ ರೀತಿ ಹಬ್ಬಗಳಿದ್ದಾಗ, ಇನ್ನು ನನ್ನ ಮಗನಿಗೆ ಏನಾದರೂ ಹುಷಾರಿಲ್ಲ ಅಂತ ಅಂದಾಗ ಗೊತ್ತಲ್ವ ಅವರಿಗೆ, ಹಾಗಾಗಿ ಬಂದುಬಿಟ್ಟು ಹೆಲ್ಪ್ ಮಾಡ್ತಾರೆ. ಸರಿ ನಾನು ಒಬ್ಬಟ್ಟು ಮಾಡಬೇಕಿತ್ತಲ್ಲ, ಕಾಯಿ ಎಲ್ಲ ತುರಿದು ಕೊಡಿ ಅಂತ ಹೇಳಿದೆ. ಅವ್ರು ನಾನು ಕಾಯಿ ಎಲ್ಲ ತುರಿದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಾಯಿ ತುರ್ದು ಕೊಡ್ತೀನಿ ಅಂತ ಬಂದರು. ನಾನು ಅಷ್ಟರಲ್ಲಿ ಸ್ವಲ್ಪ ಕೋಸಂಬರಿ ಎಲ್ಲ ಮಾಡೋದಕ್ಕೆ ಹೆಸರು ಬೇಳೆ ಎಲ್ಲ ನೆನೆಸೋಣ ಅಂತ ಹೇಳ್ಬಿಟ್ಟು ನೆನೆಸ್ತಾ ಇದ್ದೀನಿ. ನಾನು ಒಬ್ಬಟ್ಟು ಕೋಸಂಬರಿ ಮತ್ತು ವಡೆ ಮಾಡೋಣ ಅಂದ್ಕೊಂಡೆ. ಉಮೇಶ್ ಮುಂಚೆನೇ ಹೇಳ್ಬಿಟ್ರೆ ಎಣ್ಣೆನಲ್ಲಿ ಕರೆದಿರೋ ತಿಂಡಿ ಏನೂ ಬೇಡ, ಏನೂ ಮಾಡಬೇಡ, ನಾನಂತೂ ತಿನ್ನೋದಿಲ್ಲ ಅಂತಂದರು. ಇನ್ನು ಮುದ್ದೂ ಸಹ ತಿನ್ನೋದಿಲ್ಲ, ಇನ್ನು ನಾನೊಬ್ಳು ತಿಂದರೆ ಇನ್ನೊಂದು 2 ತಿಂತೀನಿ, ಅದಕ್ಕೆಲ್ಲ ಏನಕ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತು ಬೋಂಡ ಅಥವಾ ಬಜ್ಜಿ ಮಾಡಲಾ ಅಂತ ಕೇಳಿದೆ, ಅದೂ ಬೇಡ ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಇನ್ನು ನನ್ನ ಮಗ ಕಂಪ್ಲೇಂಟ್ ಹೇಳೋದು ಅವ್ರ ಅಪ್ಪನ ಮೇಲೆ ಮುಗ್ದೇ ಇರಲಿಲ್ಲ. ಬಂದು ಹೇಳ್ತಾನೆ ಇದ್ದ, ಮಮ್ಮ ಪಪ್ಪ ಬ್ಯಾಡು, ಪಪ್ಪ ಹೇಳಿದ ಮಾತೇ ಕೇಳಲ್ಲ, ಪಪ್ಪನ ಮಾತಾಡಿಸ್ಬಿಡಿ ನೀವು, ಪಪ್ಪಂಗೆ ಹೊಡೀರಿ, ಹಾಗೆ ಹೀಗೆ ಅಂತ ಬಂದು ಏನೇನೋ ಹೇಳ್ತಾನೆ ಇದ್ದ. ಇನ್ನು ಅಪ್ಪ ಮಗ ಒಂದತ್ರ ಸೇರಿಕೊಂಡ್ರು ಅಂತಂದರೆ ಮುಗೀತು. ಯಾವಾಗಲೂ ರೇಗಿಸೋದು, ಅವನನ್ನು ಏನೇನಾದರೂ ಹೇಳೋದು, ಅವನು ಅದಕ್ಕೆ ಇನ್ನಷ್ಟು ಕೋಪ ಮಾಡಿಕೊಂಡು ಮತ್ತೆ ಇದು ಮಾಡೋದು ಮಾಡ್ತಿರ್ತಾನೆ. ನಾನು ಅದೇ ಹೇಳ್ತಿರ್ತೀನಿ, ನನಗೆ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಮನೆಯಲ್ಲಿ ಇಲ್ಲ ಅಂತಂದರೆ ಮನೆಗೆ ಸೈಲೆಂಟಾಗಿರುತ್ತೆ. ನೀವಿಬ್ಬರೂ ಸೇರಿಕೊಂಡ್ರೆ ನನಗಂತೂ ಆಗೋದೇ ಇಲ್ಲ. ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮ್ಮಿಬ್ಬರ ಮಧ್ಯೆ ಬಂದುಬಿಟ್ಟು ಬಿಡಿಸೋದೇ ಆಗೋಗುತ್ತೆ ಅಂತ. ಅವನು ಅಷ್ಟೇ ಅಡುಗೆ ಮನೆಯಲ್ಲಿ ಬಂದು ಕೂತ್ಕೊಂಡು ಆಟ ಆಡ್ತಾ ಇದ್ದಾಗ ಪಾತ್ರೆ ಏನೋ ಹೋಗಿ ಕೆಳಗಡೆ ಬಿತ್ತು. ಇನ್ನೆಲ್ಲಿ ಬೈತಾರೋ ಅಂತ ಹೇಳ್ಬಿಟ್ಟು ಕ್ಯೂಟಾಗಿ ನೋಡ್ತಾ ಇದ್ದ. ಅವನೇನಾದರೂ ಬೀಳಿಸಿದ್ರೆ ಸಾಕು ಫಸ್ಟ್ ಸೈಲೆಂಟಾಗಿ ಆ ಕಡೆ ಈ ಕಡೆ ನೋಡ್ತಾನೆ, ಯಾರಾದರೂ ನೋಡಿದ್ರೆ ಇನ್ನೇನಾದರೂ ಬೈತಾರ ಅಂತ ಹೇಳ್ಬಿಟ್ಟು. ಮುಂಚೆ ಅಂತಂದರೆ ಸ್ಕೂಲ್ ಇತ್ತಲ್ವ, ಸ್ಕೂಲ್ಗೆ ಹೋಗ್ತಾ ಇದ್ದೆ, ಅವಾಗ ನಾನು ಆರಾಮಾಗಿ ಕೆಲಸಗಳು ಮಾಡ್ಕೊಳ್ತಾ ಇದ್ದೆ, ಯಾವುದೇ ಡಿಸ್ಟರ್ಬೆನ್ಸ್ ಏನೂ ಇಲ್ಲದಾಗೆ. ಬಟ್ ಸ್ಕೂಲಿಲ್ಲ ಮನೆಯಲ್ಲಿದ್ದಾನೆ ಅಂತಂದರೆ ಈಗೇನೆ ನೋಡಿ, ಏನಾದರೂ ಒಂದು ಅಡುಗೆ ಮನೆಗೆ ಬರ್ತಾನೆ, ಎತ್ಕೊಂಡು ಹೋಗ್ತಾನೆ. ಇವಾಗ ಆಯಿಲ್ ಬಾಟಲ್ ಎತ್ಕೊಂಡು ಹೋದ, ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ. ನನಗೆ ಏನಂತ ಅಂದರೆ 1/2 ಅವರಲ್ಲಿ ಆಗ್ತಕ್ಕಂಥ ಕೆಲಸ 1 ಅವರ್ ಟೈಮ್ ತೊಗೊಳುತ್ತೆ, ಅಷ್ಟು ಇದು ಮಾಡ್ತಾ ಇರ್ತಾನೆ. ನಾನು ಅದೇ ಅಂದ್ಕೊಳ್ತಾ ಇರ್ತೀನಿ, ಎಷ್ಟು ಬೇಗ ಸ್ಕೂಲ್ ಸ್ಟಾರ್ಟ್ ಆಗುತ್ತಪ್ಪ, ಸ್ಕೂಲ್ಗೆ ಹೋಗ್ತಾನಪ್ಪ ಅಂತ. ಸ್ಕೂಲ್ಗೆ ಹೋದಾಗ ಏನಂತ ಅಂದರೆ ಈ ಮನೆಯಲ್ಲಿ ಯಾರೂ ಡಿಸ್ಟರ್ಬ್ ಮಾಡೋರು ಇರೋದಿಲ್ಲ, ಹಾಗಾಗಿ ಬೇಗ ಕೆಲಸಗಳು ಅವ್ನು ಸ್ಕೂಲಿಂದ ಬರೋಷ್ಟರಲ್ಲಿ ಎಲ್ಲ ಕೆಲಸ ಅಡುಗೆ ಎಲ್ಲ ಮುಗಿಸ್ಕೊಂಡು ಇದ್ಬಿಡ್ತೀನಿ. ಆರಾಮಾಗಿ ಅವನಿಗೆ ಓದಿಸ್ಕೊಂಡು ಅವನನ್ನು ಆಟ ಆಡಿಸ್ಕೊಂಡು ಇರ್ಬೋದು. ಬಟ್ ಇವಾಗ ಆಗಲ್ಲ, ಪ್ರತಿ ಟೈಮೂ ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ನಾನು ಹಿಂದಿಂದೇನೆ ಬರ್ತಾನೆ.
ಅದಕ್ಕೆ ಉಮೇಶ್ಗೆ ಹೇಳ್ತಾ ಇದ್ದೆ, ತೆಂಗಿನಕಾಯಿ ಒಂದು ತುರಿದು ಕೊಟ್ಬಿಟ್ಟು ನೀವು ದಯವಿಟ್ಟು ಅವನನ್ನು ಕರ್ಕೊಂಡು ಹೋಗ್ಬಿಡಿ, ನಾನು ಬೇಗ ಬೇಗ ಅಡುಗೆ ಮುಗಿಸ್ಕೊಡ್ತೀನಿ, ಇಲ್ಲ ಅಂತಂದರೆ ಎಷ್ಟೊತ್ತಾದ್ರೂ ಅಡುಗೆ ಆಗೋದೇ ಇಲ್ಲ, ಏನಾದರೂ ಬಂದು ಮಾಡ್ತಾನೆ ಇರ್ತಾನೆ ಅಂತ. ಸರಿ ಅಂತ ಹೇಳ್ಬಿಟ್ಟು ಉಮೇಶ್ ತೆಂಗಿನಕಾಯಿ ತುರಿದು ಕೊಟ್ಟೋದ್ರು. ಆಮೇಲೆ ನಾನಿಲ್ಲಿ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾವು ಒಬ್ಬಟ್ಟು ಮಾಡೋದು ಕಡಲೆಬೇಳೆನಲ್ಲಿ, ಸಾಮಾನ್ಯವಾಗಿ ಇಲ್ಲಿ ಎಲ್ಲರೂ ತೊಗರಿಬೇಳೆನಲ್ಲಿ ಮಾಡ್ತಾರೆ, ಬಟ್ ನಮ್ಮ ಹಾಸನ ಸೈಡ್ ಸಾಮಾನ್ಯವಾಗಿ ಎಲ್ಲರೂ ಕಡಲೆಬೇಳೆನೇ ಯೂಸ್ ಮಾಡೋದು. ನಮಗೂ ಅಷ್ಟೇ ಕಡಲೆಬೇಳೆ ಒಬ್ಬಟ್ಟೇ ತುಂಬ ಇಷ್ಟ ಆಗೋದು. ತೆಂಗಿನಕಾಯಿ ಮತ್ತು ಬೆಲ್ಲ ಎಲ್ಲ ಹಾಕ್ಬಿಟ್ಟು ಇವಾಗ ಬೆಲ್ಲ ಕರಗಲಿ ಅಂತ ಇಟ್ಟಿದ್ದೀನಿ. ಈ ಕಡೆ ಒಬ್ಬಟ್ಟು ಸಾಂಬಾರ್ಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರು ಕುದ್ಮೇಲೆ ಒಗ್ಗರಣೆ ಒಂದು ಹಾಕಿದರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಇನ್ನು ಒಬ್ಬಟ್ಟು ಮಾಡೋದಕ್ಕೆ ನಾನು ಕನಕನ ಆಲ್ರೆಡಿ ಕಲಸಿಟ್ಟಿದ್ದೆ, ಬೆಳಿಗ್ಗೆನೇ ಕಲಸಿಟ್ಟಿದ್ದೆ. ಅದು ಎಷ್ಟು ನೀನಿತ್ತು ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಕನಕಕ್ಕೆ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಎರಡೂ ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ತೀನಿ. ಹಾಗಾಗಿ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಇವಾಗೆಲ್ಲ ರೆಡಿ ಆಯಿತು. ಇನ್ನು ಒಬ್ಬಟ್ಟೊಂದು ಮಾಡಿದರೆ ಅಡುಗೆನೂ ಸಹ ಮುಗಿಯುತ್ತೆ. ನಮ್ಮ ಮನೆಯಲ್ಲಿ ಹೇಗೆ ಅಂತ ಅಂದರೆ ಮುಂಚೆನೇ ಹೇಳ್ಬಿಡ್ತಾರೆ, ಒಬ್ಬಟ್ಟು ತುಂಬಾ ಸಾಫ್ಟಾಗಿರಬೇಕು, ಯಾವ ರೀತಿ ಅಂತಂದರೆ ಬಾಳೆಹಣ್ಣು ಥರ ಸಾಫ್ಟಾಗಿರಬೇಕು ಅಂತ ಹೇಳ್ಬಿಟ್ಟು. ಇನ್ನು ಒಬ್ಬಟ್ಟು ಅಷ್ಟೇ ತುಂಬಾ ರುಚಿಯಾಗಿ ತುಂಬಾ ಸಾಫ್ಟಾಗಿ ಬಂದಿತ್ತು. ನನ್ನ ಹಸ್ಬೆಂಡ್ ಕೂಡ ಹೇಳ್ತಾಯಿದ್ರು ಒಬ್ಬಟ್ಟು ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಾನು ಹೆಚ್ಚಾಗಿ ಒಬ್ಬಟ್ಟು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ, ತಿಂದ್ರೂ ಒಂದು ತಿಂತೀನಿ ಅಷ್ಟೇ. ಉಮೇಶ್ ತಿಂತಾರೆ ಅಷ್ಟೇ. ಉಮೇಶ್ಗೆ ಒಬ್ಬಟ್ಟು ಬಿಸಿ ಬಿಸಿ ಇದ್ರಂತೂ ತುಂಬಾ ಇಷ್ಟ, ಅವ್ರಿಗೆ ಒಬ್ಬಟ್ಟು ಇಷ್ಟ ಆಗುತ್ತೆ. ಇನ್ನು ನನ್ನ ಮಗ ಅಂತೂ ಬಿಡಿ ಒಬ್ಬಟ್ಟು ಅಂದರೂ ಬಾಯಿಗೆ ಇಡೋದಿಲ್ಲ, ಅವ್ನು ತಿನ್ನೋದೇ ಇಲ್ಲ. ಅಡುಗೆ ಎಲ್ಲ ಮುಗೀತು, ಆಲ್ರೆಡಿ ಟೈಮ್ ಆಗಿತ್ತು. ಸೊ ನಮ್ಮ ನೇಬರ್ ಅವರು ಇಡ್ಲಿ ಮತ್ತು ಉದ್ದಿನ ವಡೆ ಮಾಡಿದ್ದೀವಿ ಅಂತ ಹೇಳಿದ್ರು, ಒಬ್ಬಟ್ಟು ಮಾಡಲ್ಲ ಅಂತ ಹೇಳಿದ್ರು. ಇನ್ನು ಕೆಲವು ಸೈಡು ಹಾಗೇ ಇಡ್ಲಿ ಮಾಡ್ತಾರಂತೆ ಈ ಹಬ್ಬಕ್ಕೆಲ್ಲ. ನಮ್ಮಲ್ಲೆಲ್ಲ ಬಟ್ ಒಬ್ಬಟ್ಟೇ ಮಾಡೋದು, ಹಾಗಾಗಿ ಅವರಿಗೂ ಸ್ವಲ್ಪ ಒಬ್ಬಟ್ಟು ಕೊಡೋಣ ಅಂತ ಹೇಳ್ಬಿಟ್ಟು ಒಬ್ಬಟ್ಟು ಮತ್ತು ಕೋಸಂಬರಿ ಮಾಡಿದ್ನೆಲ್ಲ ಎರಡು ಕೊಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗಿದ್ದರಿಂದ ಫಸ್ಟು ಅವ್ರಿಗೆ ಕೊಟ್ಬಿಟ್ಟು ಆಮೇಲೆ ನಾವು ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೆ. ಉಮೇಶ್ ಕೂಡ ಅದೇ ಹೇಳ್ತಾಯಿದ್ರು, ಟೈಮ್ ಆಗಿದೆ ಹೋಗು ಫಸ್ಟ್ ಅವ್ರಿಗೆ ಕೊಟ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಗನೂ ಅಷ್ಟರಲ್ಲಿ ಶೆಕೆ ಅಂತ ಹೇಳ್ಬಿಟ್ಟು ಒಂದು ಜೀನ್ಸ್ ಪ್ಯಾಂಟು ಮತ್ತು ಕೋಟ್ ಏನು ಹಾಕ್ಕೊಂಡಿದ್ದ ಅದನ್ನೆಲ್ಲ ತೆಗೆದ್ಬಿಟ್ಟು ಊಟಕ್ಕೆ ಅಂತ ಬಾಳೆದೆಲೆ ತಂದಿದ್ವಲ್ಲ, ಬಾಳೆದೆಲೆನ ತೊಗೊಂಡು ಅವನಷ್ಟಕ್ಕೆ ಸುಮ್ಮನೆ ಆಟ ಆಡ್ಕೊಂಡು ಕೂತಿದ್ದ. ಸುಮಾರು ಹೊತ್ತಿಂದ ಅದನ್ನೇ ಇಟ್ಕೊಂಡು ಏನೇನು ಅದನ್ನೆಲ್ಲ ಕಟ್ ಮಾಡ್ಕೊಂಡು ಆಟ ಆಡ್ಕೊಳ್ತಾ ಇದ್ದ. ಹಾಗಾಗಿ ನಾವು ಅವನು ಹೇಗಾದರೂ ಆಟ ಆಡ್ಕೊಳ್ಳಿ ಅಂತ ಬಿಟ್ಬಿಟ್ವಿ. ಅವನಷ್ಟಕ್ಕೆ ಒಂದು ಸಮಾಧಾನವಾಗಿ ಸುಮ್ಮನೆ ಆಟ ಆಡ್ಕೊಳ್ತಾ ಇದ್ದಾನಲ್ಲ, ಸರಿ ಆಟ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಾಗೇ ಬಿಟ್ಬಿಟ್ಟೆ. ಅವನು ಹೇಗೆ ಅಂತಂದರೆ ಹೊಸ್ದಾಗಿ ಏನಾದರೂ ಸಿಕ್ಕರೆ ಅದರಲ್ಲಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆಟ ಆಡ್ತಾನೆ. ಮತ್ತು ಅವನ ಹತ್ರ ಇರೋ ಟಾಯ್ಸ್ ಎಲ್ಲ ಕೊಟ್ಟರೆ ಅದು ರಿಪೀಟಾಗಿ ಅದರಲ್ಲೇ ರಿಪೀಟ್ ಆಟ ಆಡಬೇಕಲ್ಲ, ಸೊ ಹಾಗಾಗಿ ಆಟ ಆಡೋದಕ್ಕೆ ಅವನು ಇಷ್ಟಪಡೋದಿಲ್ಲ. ಹೊಸ್ದಾಗಿ ಏನಾದರೂ ಸಿಗಬೇಕು, ಹಾಗೇನಾದರೂ ಇದ್ದಾಗ ಅವನು ತುಂಬಾ ಇಂಟ್ರೆಸ್ಟಾಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ತಾ ಇರ್ತಾನೆ. ಇನ್ನು ಊಟ ಎಲ್ಲ ಮುಗಿಸಿ ಅಡುಗೆ ಮನೆಯೂ ಕೂಡ ಅಷ್ಟೇ ಮೆಸ್ಸಿ ಆಗಿತ್ತು, ಅದನ್ನು ಎಲ್ಲ ಕ್ಲೀನ್ ಮಾಡಿ ಬಂದು ಕೂತ್ಕೊಂಡಿದ್ದಾಗ ನನ್ನ ಮಗನೇ ಕಾಲು ನೋವ್ತಾ ಇದೆ ಮಗನೇ ಅಂತ ಹೇಳಿದೆ. ಅದಕ್ಕೆ ಅವನು ಈ ಬಳೆದೆಲೆನಲ್ಲಿ ಆಟ ಆಡ್ತಾ ಇದ್ನಲ್ಲ, ಅದೇ ಎಲೆನ ತೊಗೊಂಡು ಬಂದುಬಿಟ್ಟು ಮಮ್ಮ ನಾನು ಔಷಧಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದು ಈ ರೀತಿ ಮಾಡ್ತಾಯಿದ್ದ. ಅವನಾಗೇ ನಾನೇ ಆಗಲಿ ಅವ್ರ ಪಪ್ಪ ಆಗಲಿ ಒಂದು ಸ್ವಲ್ಪ ಕೆಮ್ಮಿದ್ರೂ ಸಾಕು ಹೋಗ್ಬಿಟ್ಟು ವಾಟರ್ ತಗೊಬಂದು ಕೊಡೋದು, ಈ ರೀತಿ ಎಲ್ಲ ಮಾಡ್ತಾನೆ. ತುಂಬ ಅಂದರೆ ತುಂಬಾ ಕೇರ್ ಮಾಡ್ತಾನೆ. ಎಷ್ಟು ಕೋಪ ಬರುತ್ತೋ ಅವನಿಗೆ ಅಷ್ಟೇ ನಮ್ಮನ್ನು ಕೇರ್ ಮಾಡ್ತಾನೆ. ಅದೊಂದು ನನಗೆ ತುಂಬಾ ಇಷ್ಟ ಆಗುತ್ತೆ. ಈವನ್ ಅವ್ರ ಕ್ಲಾಸ್ ಟೀಚರ್ ಕೂಡ ಅಷ್ಟೇ ನನ್ನ ಹತ್ರ ಒಂದು 2-3 ಟೈಮ್ಸ್ ಹೇಳಿದ್ದಾರೆ, ಸಂಭ್ರಮ್ ಇಸ್ ಟು ಕೇರಿಂಗ್ ಮ್ಯಾಮ್ ಅಂತ ಹೇಳ್ಬಿಟ್ಟು. ಕ್ಲಾಸಲ್ಲಿ ಕೂಡ ಅವನು ಅದೇ ರೀತಿ ಇರ್ತಾನಂತೆ. ಓಕೆ ಗೈಸ್, ಇದಾಗಿತ್ತು ನನ್ನ ಹಬ್ಬದ ಲಾಗ್. ನಿಮಗೇನಾದ್ರೂ ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಿಗ್ತೀನಿ ಮತ್ತೊಂದು ಹೊಸ ಲಾಗ್ನಲ್ಲಿ. ಅಲ್ಲಿವರೆಗೂ ಬಾಯ್.